ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಶೇರ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ ನಮ್ಮ ಏಂಜಲ್ಸ್ ಆಗಿರಬಹುದು, ಎಲ್ಲ ದೇವರುಗಳು ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ನೀವು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಲ್ವಾ? ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ. ಯಾವ ರೀತಿ ಮೇಡಮ್ ಅಂತ ಕೇಳ್ಬೋದು. ಡೈಲಿ ನಾನು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಈ ವಿಡಿಯೋನ ಹೊಸೊಬ್ರು ನೋಡೋರು ಇರ್ತೀರಾ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾವ ರೀತಿ ಲೈಕ್ ಕೊಡೋದ್ರಿಂದ ನಾವು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗ್ತೀವಿ ಅಂತ ನೀವು ಕೇಳೋದಾದರೆ, ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದರೆ, ನೀವು ಲೈಕ್ನ ಕೊಟ್ಟಷ್ಟು ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ ಅಲ್ವಾ? ಎಲ್ಲರಿಗೂ ಕೂಡ ಅಂದರೆ ಈ ಒಂದು ರೆಮಿಡಿಗಳನ್ನ ನೋಡಿಕೊಂಡು ಅವರು ಕೂಡ ಅವ್ರ ಕಷ್ಟನ ಕಳ್ಕೊಳ್ಳಿ ಅಲ್ವಾ? ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅನ್ನೋದು ತಪ್ಪು ಅಲ್ವಾ ಗಾಯ್ಸ್? ನಮಗೇನು ಗೊತ್ತು ಅದನ್ನು ನಾವು ತಿಳಿಸ್ಕೊಡೋಣ ಬೇರೆಯವರಿಗೆ. ಈಗ ಫಾರ್ ಎಕ್ಸಾಂಪಲ್ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಕೂಡ ಕಷ್ಟ ಇರುತ್ತೆ. ನೀವು ಕೂಡ ಈ ಒಂದು ರೆಮಿಡಿಗಳನ್ನ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಅಷ್ಟೇ, ಆಯಿತಾ? ಅದೇ ರೀತಿ ನೀವು ಕೂಡ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಎಲ್ಲರೂ ಕೂಡ ಅಂತಂದರೆ ಯಾರ್ಯಾರು ವಿಡಿಯೋ ನೋಡ್ತಾರೆ ಅವರೆಲ್ಲರೂ ಕೂಡ ಲೈಕ್ ಮಾಡಿ, ಸರಿನಾ? ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂತ ಅಂದರೆ ಈಗ ಎಲ್ಲ ಥರನೂ ನಾವು ಕೂಡ ಚೆನ್ನಾಗಿ ಬದುಕಬೇಕು ಅಂತ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಆಸೆ ಇರುತ್ತೆ ಅಲ್ವಾ? ಕಷ್ಟ ಅನ್ನೋದು ಬೇಡಪ್ಪ, ನಮಗೆ ಯಾವಾಗಲೂ ಕೂಡ ದೇವರು ನಮಗೆ ಸುಖನೇ ಕೊಡಲಿ, ಒಂದೊಳ್ಳೆ ನೆಮ್ಮದಿ ಜೀವನ ಕೊಡಲಿ ಅಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಸೆ ಪಡ್ತಾನೆ ಅಲ್ವಾ? ಸೊ ಹಾಗೆಯೇ ಗಾಯ್ಸ್, ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾನೆ, ಆಯಿತಾ? ಕೆಲವೊಂದು ಏನಂದರೆ ಗಾಯ್ಸ್, ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಅಂದರೆ ಈಗ ದುಡ್ಡಿರೋರಂತೂ ತುಂಬಾ ಖರ್ಚು ಮಾಡಿ ಆ ಪೂಜೆ ಅಂತೆ ಈ ಪೂಜೆ ಅಂತೆ ಜ್ಯೋತಿಷ್ಯ ಶಾಸ್ತ್ರಗಳನ್ನ ಕೇಳ್ತಾರೆ. ಆ ಪೂಜೆ ಈ ಪೂಜೆ ಎಲ್ಲನೂ ಮಾಡಿಸ್ತಾರೆ ಅಲ್ವಾ? ದುಡ್ಡಿರೋರು ಮಾಡ್ತಾರೆ. ದುಡ್ಡಿಲ್ದಿರೋರು ಏನು ಮಾಡ್ತಾರೆ? ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕು, ಆಯಿತಾ? ಸುಮ್ಮನೆ ದುಡ್ಡು ಇದೆ ಅಂತ ಅಂದ್ಬಿಟ್ಟು ಖರ್ಚು ಮಾಡಿಬಿಡೋದಲ್ಲ ಗಾಯ್ಸ್, ಆಯಿತಾ? ಫಸ್ಟು ನಮ್ಮ ಮನೆಯಲ್ಲಿ ನಾವು ಅಂತಂದರೆ ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಕಷ್ಟಗಳನ್ನ ನಾವು ಕಳ್ಕೊಳ್ಳೋಣ ಅಲ್ವಾ? ಈಗ ಎಲ್ಲರ ಹತ್ರನೂ ದುಡ್ಡು ಇದ್ದೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈಗ ಶಾಸ್ತ್ರಗಳನ್ನ ಕೇಳ್ತೀರಾ, ತುಂಬ ದುಡ್ಡು ಖರ್ಚಾಗುತ್ತೆ, ಆ ಪೂಜೆಗೆ ಈ ಪೂಜೆ ಅಂತ ಮಾಡಿಸ್ತೀರಾ ಅಂದರೂ ಕೂಡ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕೋದಿಲ್ಲ ಅಲ್ವಾ? ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೋತೀರಾ? ಈ ರೀತಿ ಮನೆಯಲ್ಲೇ ನಾವು ಯೂಸ್ ಅಂತಂದರೆ ಡೈಲಿ ಯೂಸ್ ಮಾಡೋ ಪದಾರ್ಥಗಳನ್ನ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಈ ರೀತಿ ನಾವು ನಮ್ಮ ಕಷ್ಟಗಳನ್ನ ಕಳ್ಕೊಳ್ಳೋಣ, ಆಯಿತಾ? ಈ ರೆಮಿಡಿಗಳ ಜೊತೆ ಗಾಯ್ಸ್, ನೀವು ಮಹಿಳೆಯರು, ಮೇನಾಗಿ ನಾನು ಹೇಳ್ತಾ ಇರೋದು ಮಹಿಳೆಯರು ಕೆಲವೊಂದು ನಿಯಮಗಳನ್ನ ಮನೆಯಲ್ಲಿ ನಾವು ಪಾಲಿಸಬೇಕಾಗತ್ತೆ, ಆಯಿತಾ? ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು, ಹಾಗೆಯೇ ಇವತ್ತಿನ ವಿಡಿಯೋ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಈ ಒಂದು ವಸ್ತುವನ್ನು ನೀವು ಸ್ಪರ್ಶ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಸರಿನಾ? ಸಾಲದ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ, ಸ್ವಲ್ಪ ನಿವಾರಣೆ ಆಗ್ತಾ ಹೋಗುತ್ತೆ. ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನೀವು ಮಹಿಳೆಯರು ಮನೆಯಲ್ಲಿ ಯಾವ್ಯಾವ ರೀತಿ ಅಂದರೆ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೀವು ಬೆಳಗ್ಗೆ ಎದ್ದೇಳ್ತೀರಾ ಅಲ್ವಾ? ಎದ್ದ ತಕ್ಷಣ ನೀವು ಹಾಸಿಗೆಯಿಂದ ಎದ್ದಿದ್ದಂಗೆ ನೀವು ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಸ್ಟವ್ ಗ್ಯಾಸ್ ಹಚ್ಬಿಡೋದು, ಹಾಲು ಕಾಯಿಸ್ಬಿಡೋದು, ನೀರು ಕಾಯಿಸ್ಬಿಡೋದು, ತಿಂಡಿ ಮಾಡಿಬಿಡೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಲಗಿರ್ತೀರಾ ನೀವು ಅಲ್ವಾ? ಮಲಗಿದ ಮೇಲೆ ಅಟ್ಲೀಸ್ಟ್ ನಿಮಗೆ ಸ್ನಾನ ಮಾಡಿನೇ, ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಹೇಳಿ? ಸ್ನಾನ ಮಾಡಿ ಅಂದರೆ ಸೂರ್ಯ ಉಡೋಕ್ಕಿಂತ ಮುಂಚೆನೇ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನಾಗಿ ತೊಳೆದು ರಂಗೋಲೆ ಹಾಕಿ, ಹಾಗೆಯೇ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ, ಆಮೇಲೆ ಅವ್ರವ್ರ ಕೆಲಸ ತಿಂಡಿ ಅಡುಗೆ ಮಾಡಿಕೊಂಡು ಅವ್ರವ್ರ ಕೆಲಸ ಏನಿದೆ ಅದಕ್ಕೆ ಹೊರಟೋಗ್ತಿದ್ರು ಅಲ್ವಾ? ಬೇಗನೆ ಮಲ್ಕೊಂಬಿಡ್ತಿದ್ರು, ನೈಟು ಬೆಳಗ್ಗೆ ಬೇಗ ಎದ್ದೇಳ್ತಿದ್ರು. ಸೊ ಅಂದರೆ ನೀವು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಿರಬಹುದು, ಹಾಗೆಯೇ ವ್ಯಾಯಾಮ ಮಾಡೋದಾಗಿರಬಹುದು. ಈ ರೀತಿ ನಮಗೆ ಈಗ ಅಂದರೆ ಎಲ್ಲರಿಗೂ ಕೂಡ ಬ್ಯುಸಿ ಶೆಡ್ಯೂಲ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಮಗೆ ಸ್ವಲ್ಪ ಟೈಮ್ನ ನಮಗೋಸ್ಕರ ನಾವು ಕೊಟ್ಕೊಳ್ಬೇಕು. ಆದಷ್ಟು ನೀವು ಪರಿಸರ ಜೊತೆ ಕನೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಬೆಳಿಗ್ಗೆ 3:30 ಇಂದ 5:30 ಒಳಗಡೆ ನೀವು ನಾನು ಹೇಳ್ಕೊಟ್ಟಿರುವಂಥ ದೈವಿಕ ಶಕ್ತಿ ನಂಬರ್ನ ನೀವು ನಮ್ಮ
ನಂಬಿಕೊಂಡು 456 ನಂಬರ್ನ ನಂಬಿಕೊಂಡು ಕೆಲವೊಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ಅದು ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ಈ ರೀತಿ ಕೆಲವೊಂದು ಪರಿಹಾರಗಳನ್ನ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕು, ಸರಿನಾ? ಸುಮ್ಮನೆ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಈ ರೀತಿ ನೀವು ಅಂದ್ಕೊಂಡೋದ್ರೆ ಗೈಸ್ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಮನೆನ ನಾನು ಪ್ರತಿ ಸಲ ಹೇಳೋ ಥರ ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆ ಊರೇ ಊರ್ತಾಳೆ. ಒಂದು ನೆಗೆಟಿವಿಟಿನ ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದರೆ ಅದರಲ್ಲೂ ಕೂಡ ಸ್ವಚ್ಛತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ, ಆಯಿತಾ? ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪನ ಹಚ್ಚಿ, ಹಾಗೆಯೇ ಕೆಂಪು ಹೂವು ಅಂತಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು. ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರಿಯವಾದದ್ದು. ಮಲ್ಲಿಗೆ ಹೂವು ತುಂಬ ರೇಟ್ ಜಾಸ್ತಿ, ನಮ್ಮ ಕೈಲಿ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಗುಲಾಬಿ ಸಿಗುತ್ತಲ್ವ, ಅದನ್ನು ತಂದುಬಿಟ್ಟು ಮುಡಿಸಿ, ಮಲ್ಲಿಗೆ ಹೂವನ್ನು ಮುಡಿಸಿ ತುಂಬಾ ಅಂದರೆ ಫೋಟೋಗೆ ಮುಡಿಸ್ಬಿಟ್ಟು ದೇವ್ರಿಗೆ ನೀವು ಪ್ರಾರ್ಥನೆನ ಮಾಡ್ಕೊಳ್ಬೇಕು. ಸಾರಿ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸ್ವಲ್ಪ ಕ್ಯೂರ್ ಆಗಬೇಕು, ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆಯೇ ಗೈಸ್ ಏನಂದರೆ ಆದಷ್ಟು ಪೂಜೆನ ಮಾಡಿ ಮನೆಯಲ್ಲಿ ಡೈಲಿ ದೀಪನ ಹಚ್ಕೊಳ್ಳಿ. ತುಂಬಾ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೇಲಿದ್ದರೆ ಅದಾಗದೆ ನೆಗೆಟಿವಿಟಿ ಅನ್ನೋದು ಕೂಡ ಹೊರಗಡೆ ಹೋಗುತ್ತೆ, ಆಯಿತಾ? ಒಂದು ಪಾಸಿಟಿವಿಟಿನ ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಈ ರೀತಿ ಕೆಲವೊಂದು ತಂತ್ರಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯೂ ಕೂಡ ನಾವು ತುಂಬಾ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಏನಂತಂದರೆ ನಾನು ನಿಮಗೆ ಹೇಳಿದ್ದೆ, ಆಯಿತಾ? ಬೆಳಗ್ಗೆ ಎದ್ದ ತಕ್ಷಣವೇ ಕಲ್ಲುಪ್ಪನ್ನ ನೀವು ಮುಟ್ಟಬೇಕಾಗತ್ತೆ, ಆಯಿತಾ? ಈ ರೀತಿ ನೀವು ಕಲ್ಲುಪ್ಪನ್ನ ಮುಟ್ಟೋದ್ರಿಂದ ತುಂಬಾ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೆ. ಇದ್ರ ಜೊತೆಗೆ ಇನ್ನೂ ಒಂದು ವಸ್ತುನ ನಾನು ನಿಮಗೆ ತೋರಿಸ್ತೀನಿ. ಆ ವಸ್ತುನ ನೀವು ಸ್ಪರ್ಶ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಗೈಸ್. ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ಗೈಸ್ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರಂತೂ ಹಾಕಬೇಡಿ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿಸ್ತಾರೆ ಅವ್ರಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೋದಿಲ್ಲ, ಆಯಿತಾ? ಸೊ ಆದಷ್ಟು ಮನೆಯಲ್ಲಿ ಕಣ್ಣೀರು ಹಾಕಬೇಡಿ. ಗಂಡನ ಜೊತೆ ಜಗಳ ಮಾಡ್ಕೊಳ್ಬೇಡಿ. ಅಲ್ಲಿದ್ದಲ್ಲಿಗೆ ಏನಿದೆ ಅದನ್ನು ಅಲ್ಲಿದ್ದಲ್ಲಿಗೆ ಕ್ಲಿಯರ್ ಮಾಡಿಕೊಂಡು ಬಿಟ್ಬಿಡಬೇಕು ಅಲ್ವಾ? ಸೊ ಜಗಳಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆಯೇ ಗಂಡ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಂದರೆ ಆಫೀಸಿಗೆಲ್ಲ ಹೊರಡಬೇಕಾದ್ರೆ ಜಗಳ ಆಡೋದು ಆ ಥರ ಎಲ್ಲ ಮಾಡಬೇಡಿ. ಒಂದು ಗ್ಲಾಸ್ ನೀರನ್ನ ಕೊಟ್ಬಿಟ್ಟು ಆರಾಮಾಗಿ ಹೋಗಿದ್ದು ಕ್ಷೇಮವಾಗಿ ವಾಪಸ್ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿ. ಅದಾದಮೇಲಿಂದ ಅವ್ರು ಹೋದ ತಕ್ಷಣ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹೋಗಿ 1 ಅವರ್ ಆದಮೇಲೆ ಮನೆನ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ಆಮೇಲೆ ದೀಪನ ಹಚ್ಕೊಳ್ಳಿ, ಆಯಿತಾ? ಸ್ನಾನ ಮಾಡಿ ಆಮೇಲೆ ಅಂದರೆ 1 ಅವರ್ ಆಗಬೇಕು. ಅವ್ರು ಹೋಗೋಕ್ಕಿಂತ ಮುಂಚೆನೇ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಗಲ್ಲ ಮೇಡಮ್ ಆ ಥರ ಟೈಮ್ ಸಾಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ, ಸರಿನಾ? ಹಾಗೆಯೇ ಕೆಲವೊಂದು ದೋಷಗಳು ಇದ್ದರೂ ಕೂಡ ನಿಮಗೆ ಸಮಸ್ಯೆಗಳು ತುಂಬಾ ಕಾಡ್ತಾ ಇರುತ್ತೆ ಗೈಸ್, ಆಯಿತಾ? ಕೆಲವೊಂದು ದೋಷಗಳಿಂದನೂ ಕೂಡ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಆ ದೋಷಗಳನ್ನ ಕಳ್ಕೊಳ್ಬೇಕು ಅಂತಂದರೆ ನೀವು ಸ್ವಲ್ಪ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕಲ್ಲುಪ್ಪಾಗಿರಬಹುದು, ಹಾಗೆ ಅರಿಶಿನ ಆಗಿರಬಹುದು ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಹೋಗಿ ಗ್ಯಾಸ್ ಸ್ಟವ್ನ ಹಚ್ಚಿಬಿಟ್ಟು ಅದಕ್ಕಿಂತ ಮುಂಚೆ ಉಪ್ಪನ್ನ ಮುಟ್ಟಿ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಗಾಯ್ಸ್ ಈ ಒಂದು ವಸ್ತುವನ್ನು ನೋಡಿ, ಇದು ಬಂದು ಅರಿಶಿನ, ಆಯಿತಾ? ಅರಿಶಿನ ಅಂತಂದರೆ ತುಂಬಾ ಒಂದು ಮಂಗಳಕರವಾದದ್ದು ಅಲ್ವಾ? ಈ ಕಲ್ಲುಪ್ಪಾಗಿರಬಹುದು, ಅರಿಶಿನ ಆಗಿರಬಹುದು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಕಲ್ಲುಪ್ಪಂತೂ ಗೈಸ್ ನಿಜವಾಗ್ಲೂ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು ಅಲ್ವಾ? ಕಲ್ಲುಪ್ಪನ್ನ ನಾವು ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳು 100ಗೆ 200% ರಿಸಲ್ಟ್ನ ಕೊಡುತ್ತೆ. ಹಾಗೆಯೇ ಅರಿಶಿನದಿಂದ ಕೂಡ ನಾವು ಮಾಡುವಂಥ ರೆಮಿಡಿಗಳು ತುಂಬಾ ಇದು ಕೂಡ ರಿಸಲ್ಟನ್ನು ಕೊಡುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಶುಭ ಕಾರ್ಯ ನಡೀಬೇಕು ಅಂತಂದರೆ ನಾವು ಅರಿಶಿನ ಇಲ್ಲದೇ ನಾವು ಯಾವ ಕಾರ್ಯನೂ ಕೂಡ ಮಾಡೋದಿಲ್ಲ ಅಲ್ವಾ? ಸೊ ಅದಕ್ಕೆ ಎದ್ದ ತಕ್ಷಣ ನೀವು ಈ ರೀತಿ ಕಲ್ಲುಪ್ಪನ್ನ ಮುಟ್ಟಾದಮೇಲೆ ಗಾಯ್ಸ್ ಈ ಒಂದು ವಸ್ತುವನ್ನು ಸ್ಪರ್ಶ ಮಾಡಿ, ಅಂದರೆ ಯಾವುದಾದ್ರೂ ಒಂದು ಚಿಕ್ಕ ಬಾಟ್ಲಿಗೆ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ, ಆಯಿತಾ? ಅರಿಶಿನ ಆಮೇಲೆ ಇದನ್ನು ಸ್ಪರ್ಶ ಮಾಡಿ ಡೈಲಿ ಇದನ್ನು ಕೂಡ ಸ್ಪರ್ಶ ಮಾಡಿ, ಇದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ನಿಮ್ಮ ದಿನನ ಸ್ಟಾರ್ಟ್ ಮಾಡಿ ಗಾಯ್ಸ್. ನೋಡಿ ಬೇಕಾದರೆ ನಿಜವಾಗ್ಲೂ ಇದು 100ಗೆ 200% ವರ್ಕ್ ಮಾಡೇ ಮಾಡುತ್ತೆ. ಯಾಕಂದರೆ ನಾನು ತುಂಬ ದಿನದಿಂದ ಮಾಡ್ತಿದ್ದೀನಿ ಇದನ್ನು ನಾನು ಈ ಒಂದು ರೆಮಿಡಿನ ಅಂತಂದರೆ ಈ ಒಂದು ವಸ್ತು ಅಂದರೆ ಕಲ್ಲುಪ್ಪಾಗಿರ್ಬೋದು, ಅರಿಶಿನ ಆಗಿರ್ಬೋದು ನಾನು ಮುಟ್ಟಿ ನಾನು ನನ್ನ ದಿನನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ ದಿನ ಎಲ್ಲ ಕೂಡ ನನಗೆ ತುಂಬಾ ಒಳ್ಳೆಯದಾಗ್ತಿದೆ. ಹಾಗೆಯೇ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲಲ್ಲಿ ಬಂದು ಗೈಸ್ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆಪ್ಪ ನಿಮಗೆಲ್ಲ ಶೇರ್ ಮಾಡಬಹುದು ಈ ಒಂದು ರೆಮಿಡಿನ ಅಂತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ನನಗೆ ಫಸ್ಟು ಒಂದು ಗುಡ್ ರಿಸಲ್ಟ್ ಅನ್ನೋದನ್ನ ಸಿಗಬೇಕು, ಆಯಿತಾ? ಸುಮ್ಮನೆ ನಾನು ನಿಮಗೇನೋ ಹೇಳೋದು, ನೀವೇನೋ ಮಾಡೋದು, ಆಗದೇ ಇರೋದು, ಅವಾಗ ನೀವು ನನಗೆ ಕಮೆಂಟ್ ಮಾಡೋದು, ಬೈಕೊಳ್ಳೋದು ಅವೆಲ್ಲ ಬೇಡ ಅಲ್ವಾ? ಸೊ ನನಗೇನು ಗೊತ್ತು ಅದನ್ನು
ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಯಿತಾ. ನಾನು ಒಬ್ಬಳೇ ಚೆನ್ನಾಗಿರಬೇಕು, ನಾನು ಮಾತ್ರ ಬೆಳಿಬೇಕು ಅನ್ನೋದಲ್ಲ ಗೈಸ್ ಆಯಿತಾ. ದೇವರು ನನಗೆ ಒಳ್ಳೇದು ಮಾಡೋದಿಲ್ಲ ಆ ಥರ ಮಾಡಿದ್ರೆ ಅಲ್ವಾ. ಸೊ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕು ಅಂತಂದರೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಆದಷ್ಟು ಲೈಕ್ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಗೈಸ್ ಇದೇ ರೀತಿ ಹಲವಾರು ವೀಡಿಯೋಸ್ನ ಅಂದರೆ ತಂತ್ರಗಳಾಗಿರಬಹುದು, ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು ಎಲ್ಲಾದರೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಅದರದ್ದೆಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಒಮ್ಮೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಆಯಿತಾ. ಈ ಒಂದು ವಸ್ತುವನ್ನು ನೀವು ಸ್ಪರ್ಶ ಮಾಡೋದ್ರಿಂದ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇನ್ನು ಹಣ ಅನ್ನೋದು ಅಭಿವೃದ್ಧಿ ಆದರೆ ಹಣ ಅನ್ನೋದು ದುಪ್ಪಟ್ಟಾಗುತ್ತೆ. ಅಂದರೆ ನಿಮಗೆ ಅನಾವಶ್ಯಕವಾಗಿ ಖರ್ಚೇನಾದರೂ ಆಗ್ತಾಯಿದ್ರೆ, ಪೋಲಾಗ್ತಾಯಿದ್ರೆ ದುಡ್ಡು, ಅದು ಕೂಡ ನಿಲ್ಲುತ್ತೆ. ನಿಮ್ಮ ಸಾಲದ ಸಮಸ್ಯೆ ಅನ್ನೋದು ಒಂದೇ ಸಲ ಮುಕ್ತಿ ಅನ್ನೋದು ನಿಜವಾಗ್ಲೂ ಸಿಗುತ್ತೆ ಗೈಸ್ ಆಯಿತಾ. ಸೊ ಈ ಒಂದು ವಸ್ತುವನ್ನು, ಈ ಒಂದು ಅರಿಶಿಣವನ್ನು ನೀವು ಸ್ಪರ್ಶ ಮಾಡಬೇಕು ಸರಿನಾ. ತುಂಬಾ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಗೈಸ್ ಈ ಅರಿಶಿಣನ ಅಲ್ವಾ. ಸೊ ಹಾಗೆಯೇ ಕಲ್ಲುಪ್ಪು ಕೂಡ ನೋಡಿದ್ರು ಕೂಡ ಅದು ಕೂಡ ತುಂಬಾ ಖುಷಿಯಾಗುತ್ತೆ. ಇದ್ರ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಅಂತಂದರೆ ಅರಿಶಿಣದ್ದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಮತ್ತು ಮಸಾಲೆ ಐಟಮ್ಗಳೆಲ್ಲ ಕೂಡ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅಡುಗೆ ಮನೆಯಲ್ಲಿ ಮಸಾಲೆ ಐಟಮ್ಗಳು ಖಾಲಿ ಆಗದೇ ಇರೋ ರೀತಿ ನೋಡ್ಕೊಳ್ಳಿ. ಮೇಯ್ನಾಗಿ ಉಪ್ಪು ಆಗಿರಬಹುದು, ಅರಿಶಿಣ ಆಗಿರಬಹುದು, ಅಕ್ಕಿ ಆಗಿರಬಹುದು, ಪ್ರತಿಯೊಂದು ವಸ್ತು ಕೂಡ ನಿಮ್ಮ ಮನೆಯಲ್ಲಿ ಸ್ವಲ್ಪ ಇದ್ದಾಗಲೇ ತಂದುಬಿಟ್ಟು ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಆಯಿತಾ. ಅಕಸ್ಮಾತ್ ನಿಮಗೆ ಸಾಲ ಜಾಸ್ತಿ ಇದೆ ಅಂತಂದರೆ ದಯವಿಟ್ಟು ಹೆದರ್ಕೊಳ್ಳೋಕ್ಕಂತೂ ಹೋಗಬೇಡಿ. ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ಎದ್ದ ತಕ್ಷಣ ಉಪ್ಪಾಗಿರ್ಬೋದು, ಅರಿಶಿಣ ಆಗಿರ್ಬೋದು ಮುಟ್ಟಿ ಸರಿನಾ. ಅಂದರೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪೀರಿಯಡ್ಸ್ ಟೈಮಲ್ಲಿ ಮಂತ್ಲಿ ಹಾಕ್ತಿರಲ್ಲ ಡೇಟು ಮಹಿಳೆಯರು, ಆ ಟೈಮಲ್ಲಂತೂ ಮುಟ್ಟಕ್ಕಂತೂ ಹೋಗಬೇಡಿ. ಅದೆಲ್ಲ ಕಳೆದಾದಮೇಲೆ ಮತ್ತೆ ನೀವು ಮುಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ದಿನನ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಮನೆಯಲ್ಲೂ ಕೂಡ ಬಂದು ನೆಲೆಸಲಿ ಸರಿನಾ. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಇನ್ನೊಬ್ಬರ ಕಷ್ಟಕ್ಕೆ ಹೆಲ್ಪ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆಯೇ ಇಲ್ಲ ಮೇಡಮ್ ನಮ್ಮ ಕಮೆಂಟಲ್ಲಿ ಹೇಳೋಕ್ಕಾಗ್ತಲ್ಲ ಅಂತನ್ನೋರು DM ಕೂಡ ಮಾಡ್ಬೋದು. ನನಗೆ ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, DM ಕೂಡ ಮಾಡಿ, ಅದರಲ್ಲೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಎಲ್ಲರ ಕಮೆಂಟ್ಗೂ ಕೂಡ ನಾನು ಆನ್ಸರ್ ಮಾಡ್ತಿದ್ದೀನಿ, ಯಾವುದೂ ಕೂಡ ನಾನು ಪೆಂಡಿಂಗ್ ಇಟ್ಟಿಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣ ನಿಮಗೆ ರಿಪ್ಲೈನ ಮಾಡೇ ಮಾಡ್ತೀನಿ. ಓಕೆನಾ ಗೈಸ್. ಓಕೆ, ಯಾರ್ಯಾರು ಕಮೆಂಟ್ ಮಾಡ್ತಿದ್ರು ಎಲ್ಲರಿಗೂ ಒಳ್ಳೇದಾಗಲಿ. 456 ಅಂತ ಕಮೆಂಟ್ ಮಾಡಿ. 456 ಏಂಜಲ್ಸ್ ಆಗಿರಬಹುದು, ಹಾಗೆಯೇ ನಮ್ಮ ಮಾತೆ ಮಹಾಲಕ್ಷ್ಮಿ ಆಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಬೈ ಬೈ, ಸಿ ಯು, ಟೇಕ್ ಕೇರ್.